ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ನನ್ನ ವ್ಲಾಗ್ ಶುರು ಆಗ್ತಿದೆ. ಪ್ರತಿದಿನ ಹೀಗೆ ಇರುತ್ತೆ ಫ್ಯಾಮಿಲಿ. ನನ್ನ ದಿನ ಬೆಳಗ್ಗೆ ಎದ್ದಿದ ಕೂಡಲೇ ಟಿಫಿನ್ಗೆ ರೆಡಿ ಮಾಡೋದು, ಟಿಫಿನ್ ಆದಮೇಲೆ ಪೂಜೆ ಮಾಡೋದು, ಇನ್ನು ಮನೆ ಕೆಲಸಗಳು ಇದೇ ರೀತಿ ಇರುತ್ತೆ. ಅಂದರೆ ಒಂದು ಟಿಪಿಕಲ್ ಹೌಸ್ ವೈಫ್ ಡೈಲಿ ರೊಟೀನ್ ಹೇಗಿರುತ್ತೋ ಅದೇ ರೀತಿ ನನ್ನ ಡೈಲಿ ರೊಟೀನ್ ಕೂಡ ಇರುತ್ತೆ. ಸೊ ಮನೆಯಲ್ಲಿ ಫಸ್ಟಿಗೆ ಎದ್ದಿದ ಕೂಡಲೇ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಡ್ತೀನಿ. ಮತ್ತು ಟಿಫನ್ಗೆ ಏನಾದರೂ ಕೆಲಸ ಇದ್ದರೆ ರೆಡಿ ಮಾಡಬೇಕು ಅಂದರೆ ಅದೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತೀನಿ. ಸೊ ಹೀಗೆ ದಿನ ಶುರು ಆಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ತುಂಬ ದೇವ್ರ ಸಾಮಾನೇನು ಇಟ್ಕೊಂಡಿರೋದಿಲ್ಲ. ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿರ್ತೀನಿ. ಅಂದರೆ ಏನೇನು ಪ್ರತಿದಿನ ಪೂಜೆಗೆ ಏನು ಬೇಕೋ ಅದನ್ನು ಮಾತ್ರ. ಯಾಕೆಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ. ಮತ್ತು ದೇವ್ರ ಮನೆ ಚಿಕ್ಕದಿರೋದ್ರಿಂದ ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟು ಏನೋ ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನೇನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿರ್ತೀನಿ. ಹಾಗೆ ಬೆಳಗ್ಗೆ ಎದ್ದಿದ ಕೂಡಲೇ ಪೂಜೆ ಮಾಡಿಬಿಟ್ರೆ ಒಂಥರ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಪೂಜೆ ಮಾಡಿದಾಗ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಎರಡೂ ಬೇರೆ ಬೇರೆ ಥರನೇ ಫೀಲ್ ಕೊಡ್ತಾ ಇರುತ್ತಲ್ವ. ಸೊ ನಿಮಗೆ ಮನೆಯಲ್ಲಿ ಯಾವಾಗ ದೀಪ ಅಂಟಿಸಿದ್ರೆ ಅಥವಾ ಪೂಜೆ ಮಾಡಿದ್ರೆ ಜಾಸ್ತಿ ಖುಷಿ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ಎರಡು ಟೈಮೂ ಒಂಥರ ಖುಷಿನೇ. ಸಂಜೆ ಟೈಮ್ನಲ್ಲಿ ಪೂಜೆ ಮಾಡೋದೇ ಒಂಥರ ಫೀಲ್ ಕೊಡ್ತಾ ಇರುತ್ತೆ. ಅದು ಕತ್ಲೆ ಟೈಮಲ್ಲಿ ದೀಪ ಉರಿತಾ ಇದ್ರೆ ಮನೇಲಿ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಕೂಡಲೇ ಪೂಜೆ ಮಾಡಿದ್ರೆ ಅವತ್ತಂತೂ ದಿನ ಪೂರ್ತಿ ಒಂಥರ ಪಾಸಿಟಿವ್ ವೈಬ್, ಅದು ಒಂಥರ ಚೆನ್ನಾಗಿರುತ್ತೆ. ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ. ಇನ್ನು ಟಿಫನಲ್ಲಿ ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ನಮ್ಮ ಮನೇಲಿ ಪುಳಿಯೋಗರೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮಾಡೋ ಪುಳಿಯೋಗರೆ ಅಂತೂ ಇನ್ನೂ ಫೇವ್ರೇಟ್ ಎಲ್ರಿಗೂ. ಪುಳಿಯೋಗರೆ ರೆಸಿಪಿ ನಾನು ಹಳೆ ಚಾನಲ್ನಲ್ಲಿ ಶೇರ್ ಮಾಡಿದೆ. ಸೊ ಯಾರಿಗಾರು ಬೇಕಿರೋ ಕಮೆಂಟಲ್ಲಿ ತಿಳಿಸಿ, ನಾನು ಇಲ್ಲಿ ಕೂಡ ಶೇರ್ ಮಾಡ್ತೀನಿ. ಪುಳಿಯೋಗರೆ ಅಂತ ಎಲ್ರಿಗೂ ಫೇವ್ರೇಟ್ ಇರುತ್ತೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡೋ ಪುಳಿಯೋಗರೆ ಮಾತ್ರ. ಸೊ ಪುಳಿಯೋಗರೆ ಮಾಡಿಟ್ಟು ರೈಸ್ ಕೂಡ ಕೂಗಿಸಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತು. ನಮ್ಮ ಅಜ್ಜಿ ಊರಿಂದ ಬಂದಿದ್ದರು. ಅವರಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಿತ್ತು. ಹಾಗಾಗಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋಣ, ಅಮ್ಮರ ಮನೇಲಿದ್ದರು, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಮನೇಲಿ ಪೂಜೆ ಎಲ್ಲ ಬೇಗ ಮುಗಿಸಿ ಟಿಫನ್ ಮಾಡಿ ಹೊರಡೋಣ ಅಂತ ಹೊರಡ್ತಾಯಿದ್ದೀವಿ. ಬಟ್ ಅಜ್ಜಿಗೆ ಆಪ್ರೇಷನ್ ಮಾಡಲಿಲ್ಲ. ಯಾಕೆಂದರೆ ಅವ್ರಿಗೆ ತುಂಬ ವಯಸ್ಸಾಗಿತ್ತು, ಶುಗರ್ ಬೇರೆ ಜಾಸ್ತಿ ಇತ್ತು. ಹಾಗಾಗಿ ಶುಗರ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸರ್ಜರಿ ಮಾಡಿಲ್ಲ. ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಶುಗರ್ ಕಂಟ್ರೋಲ್ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ದಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಪುಳಿಯೋಗರೆ ಕಲಿಸ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಪುಳಿಯೋಗರೆ ಎಲ್ರಿಗೂ ಫೇವ್ರೇಟು. ನಾನು ಮಾಡೋ ಪುಳಿಯೋಗರೆ ಸ್ವಲ್ಪ ಎಕ್ಸ್ಟ್ರಾ ಏನು ಮಾಡ್ತೀನಿ ಅಂದರೆ, ನಾನು ಅರಿಶಿನ ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ ಪುಳಿಯೋಗರೆ ಗೊಜ್ಜು ಮಾಡಿಡ್ಬೇಕಾದ್ರೆ. ಹಾಗೆ ಪುಡಿ ಬಂದು ಮನೇಲಿ ಮಾಡೋದೇನಲ್ಲ, ಇದು ನಾವು ಹೊರಗಡೆ ಅಂಗಡಿಯಿಂದ ತರೋದೇನೆ. ಅಯ್ಯಂಗಾರ್ ಪುಳಿಯೋಗರೆ ಪೌಡರು 12 ರೂಪಾಯಿನೋ 10 ರೂಪಾಯಿದು ಒಂದು ಪ್ಯಾಕೆಟ್ ಬರುತ್ತೆ. ಒಂದು ಪ್ಯಾಕೆಟ್ ತಂದರೆ ನಮ್ಮ ಮನೇಲಿ ಎಲ್ರಿಗೂ ಪುಳಿಯೋಗರೆ ಕಲಸಿ ಇನ್ನೂ ಸ್ವಲ್ಪ ಉಳಿಯುತ್ತೆ ಗೊಜ್ಜು. ಸೊ ಅಷ್ಟು ಪುಳಿಯೋಗರೆ ಆಗುತ್ತೆ. ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ ಪ್ಯಾಕೆಟು ಚೆನ್ನಾಗಿ ಆಗುತ್ತೆ. ಬೇರೆ ಬ್ರ್ಯಾಂಡ್ಗಿಂತ ಇದು ತುಂಬ ಇಷ್ಟ ಆಗುತ್ತೆ ನನಗೆ. ಸ್ವಲ್ಪ ಟಿಫನ್ನೆಲ್ಲ ಮುಗಿಸಿ ಹೊರಗಡೆ ಹೋಗಿ ಬಂದು, ಬಿಸಿಲು ಅಂದರೆ ಬಿಸಿಲು, ಇವಾಗ ಹೊರಗಡೆ ಹೋಗಿ ಬಂದುಬಿಟ್ರೇ ಸುಸ್ತಾದಂಗೆ ಆಗುತ್ತೆ. ಏನೂ ಕೆಲಸ ಮಾಡಿರಲ್ಲ, ಸುಮ್ಮನೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋದೇ ತುಂಬ ಸುಸ್ತು ಟಯರ್ಡ್ ಆಗೋ ಥರ ಅನಿಸುತ್ತೆ. ಇನ್ನು ನಮ್ಮ ಸಮಯಕ್ಕೆ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಾನೆ. ಮತ್ತು ಅವನು ತುಂಬ ಬೋರ್ ಆಗ್ತಿದೆ ಅಮ್ಮ ಅಂತ ಹೇಳ್ತಾನೆ ಇರ್ತಾನೆ. ಯಾಕೆಂದರೆ ಮೊದಲಾದರೆ ಬೆಳಗ್ಗೆ 8 ಗಂಟೆ 8:15 ಅಷ್ಟರಲ್ಲಿ ಸ್ಕೂಲ್ಗೆ ಹೊರಟೋಗ್ತಿದ್ದ. ಇನ್ನು ಬರೋದೇ 3:30. ಬಂದು ಸ್ವಲ್ಪ ಹೊತ್ತು ಏನಾದ್ರು ತಿಂದು ಒಂದು 1/4 ಗಂಟೆ ಟಿ ವಿ ನೋಡುವಂದರೆ 4-4:15 ಆಗೇ ಹೋಗ್ತಿತ್ತು. ಸೊ ಆವಾಗ ಟೈಮೇ ಸಿಗ್ತಿರ್ಲಿಲ್ಲ ಅವನಿಗೆ. ಅಂದರೆ ಆಟ ಆಡೋದಕ್ಕಾಗಲಿ ಅಥವಾ ಚೆನ್ನಾಗಿ ರೆಸ್ಟ್ ಮಾಡೋದಕ್ಕಾಗಲಿ ಟೈಮೇ ಸಿಗ್ತಿರ್ಲಿಲ್ಲ. ಆವಾಗ ಒಂಥರ ಕಷ್ಟ. ಇವಾಗ ಫುಲ್ಲು ಟೈಮ್ ಇದೆ, ರಜೆ ಇದೆ. ಇವಾಗ ಒಂಥರ ಕಷ್ಟ. ಮಕ್ಕಳಿಗೆ 2 ಥರನೂ ಕಷ್ಟನೇ. ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಪಪ್ಪಾಯ ಇತ್ತು. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಕಟ್ ಮಾಡಿ ಕೊಡ್ತಾಯಿದ್ದೀನಿ ಸಾಮಾನಿಗೆ. ಪಪ್ಪಾಯ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದು ಸಂಜೆ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅದೇ ಆವಾಗಲೇ ಹೇಳ್ದಂಗೆ ಸ್ಕೂಲ್ ರಜೆ ಇರೋದ್ರಿಂದ ತುಂಬ ಬೋರ್ ಆಗ್ತಿದೆ ಅಮ್ಮ ಅಂತಲೇ ಇರ್ತಾನೆ. ಅದಕ್ಕೆ ಮಧ್ಯದಲ್ಲಿ ಯಾವ್ದಾದ್ರು ಒಂದೊಂದು ದಿನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮನೆಯಿಂದ ಸ್ವಲ್ಪ ಹತ್ರದಲ್ಲೇ ಇದೆ, ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ, ಅದೊಂದೇ ಕಷ್ಟ. ನಡ್ಕೊಂಡು ಹೋಗೋಕ್ಕಾಗದೇ ಇರೋಷ್ಟು ದೂರ, ತುಂಬ ದೂರನೂ ಅಲ್ಲ ತುಂಬ ಹತ್ರನೂ ಅಲ್ಲ, ಆ ಥರದ್ರಲ್ಲಿ ಪಾರ್ಕ್ ಇರೋದು. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದು ಹೇಳೋಣ ಅಂತ ನಾನು ಫ್ರೂಟ್ ಕಟ್ ಮಾಡ್ತಿದ್ದೆ. ಜೊತೆಗೆ ಸಮಯ ಜೊತೆ ಏನೋ ಮಾತಾಡಿಕೊಂಡು ಫ್ರೂಟ್ ಕಟ್ ಮಾಡ್ತಾಯಿದ್ದೀನಿ. ಅವನು ಅಷ್ಟೇ ನಾನು ಮಾತಾಡ್ತಾ ಇರೋದು ಕೇಳ್ತಾ ಇರ್ತಾನೆ ಮತ್ತು ರೆಸ್ಪಾಂಡ್ ಮಾಡ್ತಾ ಇರ್ತಾನೆ. ಏನಮ್ಮ ಅಂತ ಕೇಳ್ತಾ ಇರ್ತಾನೆ. ಮಾತಾಡೋಕ್ಕೆ ಯಾರೊಬ್ಬರು ಪಾರ್ಟ್ನರ್ ಸಿಕ್ಬಿಟ್ರೆ ಚೆನ್ನಾಗಿರುತ್ತಲ್ಲ, ಮಾತಾಡ್ತಾನೇ ಇರ್ತೀವಿ. ಸ್ಕೂಲ್ಗೆ ಹೋದಾಗ ನನಗೆ ಬೋರ್ ಹೊಡಿತಾಯಿತ್ತು ಒಬ್ಬಳೇ ಇರೋದಕ್ಕೆ. ಇವಾಗ ಅವ್ನು ಮನೇಲಿ ಇರೋದಕ್ಕೆ ಅವನಿಗೆ ಬೋರ್ ಹೊಡಿತಾಯಿದೆ.
ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಬಿಟ್ಟು ಪಪ್ಪಾಯ ಆಗಲಿ ಯಾವುದೇ ಹಣ್ಣಾಗಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಏನಾದ್ರು ಒಂದು ಹಾಕ್ಬಿಟ್ಟು ಕೊಡ್ತೀನಿ. ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಇದು ಏನಾದ್ರು ಉಪ್ಪು ಏನಾದ್ರು ಹಾಕ್ಕೊಂತೀರ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನು ಪಾರ್ಕ್ ಕರ್ಕೊಂಡು ಹೋಗಿ ಆಟಾಡಿಸ್ಕೊಂಡು ಕರ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆಗೇ ಹೋಗುತ್ತೆ. ಹಾಗೆ ನೆನ್ನೆ ನಾನು ICSE CBSE ಬೋರ್ಡ್ ಸ್ವಲ್ಪ ಡಿಫ್ರೆನ್ಸ್ ಅಥವಾ ನನಗೆ ಗೊತ್ತಿರೋಷ್ಟು ಡಿಫ್ರೆನ್ಸ್ನ ಹೇಳೋದಕ್ಕೆ ಅಂತೇಳಿ ಒಂದು ವ್ಲಾಗ್ ಹಾಕಿದೆ. ಏಕೆಂದರೆ ತುಂಬ ಜನ ಕೇಳ್ತಾಯಿದ್ರಿ ಸಾಮಾನ್ಯ ಯಾವ ಸಿಲೆಬಸ್ಸಲ್ಲಿ ಓದೋದು ಅಥವಾ ಯಾವ ಕ್ಲಾಸು ಯಾವ ಸಿಲೆಬಸ್ಗೆ ಹೋದರೆ ಬೆಟರ್, ಈ ಥರದ್ದೆಲ್ಲ ಕ್ವಶನ್ಸ್ ಬರ್ತಾಯಿತ್ತು. ಹಾಗಾಗಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಸ್ವಲ್ಪ ಜನಕ್ಕೆ ಅದು ಯೂಸ್ಫುಲ್ ಅನಿಸಿದೆ, ಸ್ವಲ್ಪ ಜನಕ್ಕೆ ನಾನು ಹೇಳಿದ್ರಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ನಾನು ಖಂಡಿತವಾಗ್ಲೂ ಒಪ್ಕೊತೀನಿ, ನಿಮಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ನೀವು ತಿಳ್ಕೊಂಡಿರೋಷ್ಟು ನಾನು ತಿಳ್ಕೊಂಡಿಲ್ಲದೆ ಇರ್ಬೋದು. ನಾನು ಹಾಗಾಗಿ ಮೊದಲೇ ಹೇಳಿದೆ, ಅಂದರೆ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆನೇ ಇದೇನೇ ಇದ್ದರೂ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಮಾತ್ರ ನಾನು ಶೇರ್ ಮಾಡ್ತಿರೋದು. ಇದೇ ಫೈನಲ್ಲು ಅಥವಾ ಹೀಗೆ ಇರುತ್ತೆ ಅಂತಲ್ಲ, ನನಗೆ ಏನು ಗೊತ್ತಿದೆ ಅದನ್ನು ಶೇರ್ ಮಾಡ್ತೀನಿ ಅಥವಾ ನನ್ನ ಅನಿಸಿಕೆ ಏನಿದೆ ನಾನು ಅದನ್ನು ಮಾತ್ರ ಹೇಳ್ತಿದ್ದೀನಿ ಅಂತೇಳಿ. ಐ ಹೋಪ್ ನೀವು ವ್ಲಾಗ್ನ ಸರಿಯಾಗಿ ಫುಲ್ ನೋಡಲ್ಲ ಅಂದ್ಕೊತೀನಿ, ಸ್ಕಿಪ್ ಮಾಡಿ ನೋಡ್ತೀರಾ. ಹಾಗಾಗಿ ಅವು ಈ ಥರ ಇಲ್ಲ ಆ ಥರ ಇಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಬಟ್ ಅದಾದಮೇಲೆ ನೀವು ಕಮೆಂಟ್ ಮಾಡಿದ ಮೇಲೂ ಕೂಡ ನಾನು ಇನ್ನೊಂದು ಸತಿ ನನ್ನ ವ್ಲಾಗ್ನ ನಾನೇ ನೋಡ್ತೀನಿ, ಓಕೆ ನಾನು ಏನಾದ್ರು ತಪ್ಪು ಹೇಳಿದ್ದೀನಾ ಅಂತ. ಬಟ್ ನಾನು ಫಸ್ಟಿಗೆ ಹೇಳಿಬಿಟ್ಟಿದ್ದೀನಿ, ಇದು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಅಷ್ಟೇ, ಇದರಲ್ಲಿ ತಪ್ಪು ಇರ್ಬೋದು ಅಥವಾ ಇದೇ ಫೈನಲ್ಲು ಅಲ್ಲ ಅಥವಾ ಇದೇ ಸರಿ ಅಂತಲೂ ಅಲ್ಲ ಅಂತೇಳಿ. ಫುಲ್ ಆಟ ತುಂಬ ದಿವಸ ಆದಮೇಲೆ ಬಂದಿರೋದು, ತುಂಬ ತಿಂಗಳುಗಳೇ ಆಗೋಯ್ತು. ನಾವು ಪಾರ್ಕಿಗೆ ಕರ್ಕೊಂಡೇ ಬರ್ತಿರ್ಲಿಲ್ಲ, ಎಕ್ಸಾಮ್ ಅದು ಇದು ಅಂತ. ಇವಾಗ ಫ್ರೀ ಆಗ್ಬಿಟ್ಟಿದ್ದಾನೆ, ಮನೇಲೇ ಇದು ಬೇಜಾರ ಮಾಡ್ತಿದ್ದ. ಅದಕ್ಕೆ 5 ಗಂಟೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. 5 ಗಂಟೆಗೆ ಬಂದರು ನೋಡಿ ಎಷ್ಟು ಬಿಸಿಲು. ಅಪ್ಪ ಈ ಬಿಸಿಲಿಗೆ ಎದುರ್ಕೊಂಡೇ ಬರ್ತಿರ್ಲಿಲ್ಲ. ಓಕದ ಚೆನ್ನಾಗಿರುತ್ತೆ ಬಿಸಿಲು ಅಂತ. ಇನ್ನು ಸ್ವಲ್ಪ ಲೇಟಾಗಿ ಕರ್ಕೊಂಬರ್ಬೇಕಿತ್ತು. ಆದರೆ ಇನ್ನು ನಮ್ಮ ಏರಿಯಾದಲ್ಲಿ ಏನು ಅಂದರೆ ಒಂದು 6 ಗಂಟೆ ಆದಮೇಲೆ ಸೊಳ್ಳೆ ಕಾಟ. ಸೊಳ್ಳೆ ಕಾಟ ಜಾಸ್ತಿ, ಇಲ್ಲಿ ಸ್ವಲ್ಪ ಹಸಿರು ಜಾಸ್ತಿ, ಹಾಗಾಗಿ 6 ಗಂಟೆ ಆದಮೇಲೆ ಸೊಳ್ಳೆ ಕಾಟ ಜಾಸ್ತಿ. ಅದಕ್ಕೆ ಒಂದು 5 ಗಂಟೆಯಿಂದ 6 ಗಂಟೆ 1 ಅವರ್ ಆಟ ಆಡ್ಕೊಳ್ಳೋಣ ಅಂತ ಬಂದರೆ ನೋಡ್ರೆ ಬಿಸಿಲು. ಇವಾಗ ದೇವರೇ, ಬಿಸಿಲಿಗೆ ಎದುರ್ಕೊಳ್ಳೋದು ಸೊಳ್ಳೆಗೆ ಎದುರ್ಕೊಳ್ಳೋದು ಒಂದು ಗೊತ್ತಾಗ್ತಿಲ್ಲ. ಸಾಮಾನ್ಯವ್ರು ಹೆಂಗೋ 1 ಅವರ್ ಆಡ್ಕೊಳ್ಳಿ. ನಾನು ಒಂದು ನೆರಳಲ್ಲಿ ಬೆಂಚ್ ಹಾಕಿದ್ದಾರೆ, ಬೆಂಚಲ್ಲಿ ಕೂತ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಕರ್ಕೊಂಡು ಬಂದ ಸ್ವಲ್ಪ ಚಿಕನ್ ಇತ್ತು, ಚಿಕನ್ ಕರಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಿದ್ದೀನಿ. ಒಂದು ಜಾರಲ್ಲಿ ಚಕ್ಕೆ, 1-2 ಪೀಸ್ ಚಕ್ಕೆ ಮತ್ತು 1-2 ದಪ್ಪ ಸೈಜ್ದು ಅಥವಾ ಒಂದು ಸಣ್ಣ ಸೈಜ್ದಾರ ಒಂದು 3ರಿಂದ 4 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಚಿಕನ್ ಕೂಡ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನೆನೆಸಿಡಬೇಕು, ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಪೌಡರು, ಅರಿಶಿನ, ಉಪ್ಪು, ಮೊಸರು ಇದಿಷ್ಟನ್ನು ಹಾಕಿ ನೆನೆಸಿಡಬೇಕು. ನಾನು ಅದು ಪೌಡರ್ಗಳೆಲ್ಲ ಹಾಕೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಬಟ್ ಅದನ್ನು ಡಿಲೀಟ್ ಮಾಡ್ಕೊಂಬಿಟ್ಟಿದ್ದೀನಿ ಅನಿಸುತ್ತೆ. ನಾನು ಇದರಲ್ಲಿ ಆ್ಯಡ್ ಮಾಡೋಕ್ಕಾಗ್ತಿಲ್ಲ. ಸೊ ಚೆನ್ನಾಗಿ ಕಲಸಿಟ್ಟು ಅದ್ರ ಜೊತೆಗೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕಿ ಕಲಸಿಡ್ತಾಯಿದ್ದೀನಿ. ಧನಿಯಾ ಪುಡಿ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪು, ಚಿಕನ್ ಮಸಾಲ ಪೌಡರು, ಮೊಸರು, ಜೊತೆಗೆ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಕಲಸಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ. ಹಾಗೆ ಈ ಚಿಕನ್ಗೆ ಯಾವುದನ್ನು ಕೂಡ ಹಚ್ಚಿ ಹಾಕೋದಿಲ್ಲ, ಅಂದರೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಯಾವುದನ್ನು ನಾವು ಕಟ್ ಮಾಡಿ ಹಾಕೋದಿಲ್ಲ, ಎಲ್ಲನೂ ರುಬ್ಬಿ ಹಾಕಬೇಕು. ಅಚ್ಕಾರದ ಪುಡಿ ಹಾಕೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡಿಲ್ಲ. ಸೊ ಆಲ್ರೆಡಿ ಈರುಳ್ಳಿ ಪೇಸ್ಟ್ ಮಾಡಿಟ್ಟಿದೆ. ಈಗ ಇನ್ನೊಂದು ಜಾರಲ್ಲಿ ಟೊಮೊಟೊ ಪ್ಯೂರಿ ಮಾಡ್ಕೊತಿದ್ದೀನಿ. ಬರೀ ಟೊಮೊಟೊ ಅಷ್ಟೇ, ಹಸಿ ಟೊಮೊಟೊನ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಒಂದು ಕಡಾಯಿಲಿ ಎಣ್ಣೆ ಹಾಕಿ, ನಾನಿಲ್ಲಿ ಮಡ್ಕೆಲಿ ಮಾಡ್ತಿದ್ದೀನಿ ಇವತ್ತು. ಮಡ್ಕೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ನೀವು ಯಾವ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀರಾ ಅದನ್ನು ನೀವು ಹಾಕ್ಕೋಬೋದು. ಎಣ್ಣೆ ಬಿಸಿಗಿಟ್ಟು ಎಣ್ಣೆ ಕಾದಿದೆ ಅಂದಿದ್ದಕ್ಕೆ 1-2 ಪೀಸಷ್ಟು ಚಕ್ಕೆ ಮತ್ತು 1/4 ಸ್ಪೂನಷ್ಟು ಸೋಂಪು ಕಾಳು, 1-2 ಲವಂಗ ಮತ್ತು 1 ಪಲಾವ್ ಎಲೆ ಇದಿಷ್ಟನ್ನು ಹಾಕಬೇಕು. ನೀವು ರೆಸ್ಟೋರೆಂಟಲ್ಲೇ ಏನು ಚಿಕನ್ ಕರಿ ತೊಗೊಳ್ತೀರಾ ಅದೇ ರೀತಿಯೇ ಇರುತ್ತೆ, ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಎಣ್ಣೆ ಕಾದಿದೆ, ಇವೆಲ್ಲ ಫ್ರೈ ಆಗಿದೆ ಅಂದಾಗ ನಾವು ರುಬ್ಕೊಂಡಿದ್ದು ಈರುಳ್ಳಿ ಮತ್ತು ಚಕ್ಕೆನ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಈರುಳ್ಳಿನ ನೀವು ಹೇಗೆ ಎಣ್ಣೆಗೆ ಹಾಕಿದ್ರು ಕೂಡ ಹಚ್ಚಿ ಹಾಕಿದ್ರು ರುಬ್ಬಾಕಿದ್ರು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ನೋಡಿ ಇಷ್ಟು ಹುರ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ನೆನೆಸಿಟ್ಟಿರೋ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಟೈಮ್ ಇದ್ದರೆ 1 ಅವರ್ ಅಷ್ಟು ನೆನೆಸಿಡಿ, ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ 1/4 ಗಂಟೆ ನೆನೆಸಿಟ್ರೂ ಆಗುತ್ತೆ. ಬಟ್ ನೆನೆಸಿದಷ್ಟು ಚಿಕನ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸೊ ನೆನೆಸಿಟ್ಟಿರೋ ಚಿಕನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಅಂತ ಬಿಟ್ಬಿಡ್ಬೇಕು.
ಈಗ ನೋಡಿ ಸ್ವಲ್ಪ ಒಂದು ಹಾಫ್ ಕುಕ್ ಆಗಿದೆ, ಒಂದು 10 ನಿಮಿಷ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿರೋ ಟೊಮೊಟೊ ಪ್ಯೂರಿ ಅಥವಾ ಟೊಮೊಟೊನ ಏನು ಹಸಿದು ರುಬ್ಕೊಂಡಿದ್ವಿ ಆ ಟೊಮೊಟೊನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾವುದನ್ನೇ ಹಚ್ಚಿ ಹಾಕೋದು ಬೇಡ, ಕಟ್ ಮಾಡಿ ಹಾಕೋದು ಬೇಡ, ರುಬ್ಬಿನೇ ಹಾಕಬೇಕು. ಆವಾಗ ಅದು ಗ್ರೇವಿ ಸ್ಟ್ರಕ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಕರಿ ತಿನ್ನಬೇಕಾದ್ರೆ ಗ್ರೇವಿ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇದು ಕುದೀತಾ ಇದೆ ಅಂದಾಗ ನಾವು ಕಾಯಿ ಹಾಲು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಕಾಯಿ ಹಾಲು ಕೂಡ ಹಾಕ್ಕೊತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಲ್ಲಿಗೆ ಗ್ರೇವಿ ಅಥವಾ ಚಿಕನ್ ಕರಿ ರೆಡಿ ಆಗುತ್ತೆ. ಕಾಯಿ ಹಾಲು ಹಾಕೋದ್ರಿಂದ ತುಂಬ ಗಟ್ಟಿಗೆ ಬರುತ್ತೆ. ನೀವು ಸ್ವಲ್ಪ ರಿಚ್ನೆಸ್ ಬೇಕು ಅಂದರೆ ಕಾಯಿ ಜೊತೆಗೆ ಗೋಡಂಬಿ ಕೂಡ ಸೇರಿಸ್ಕೋಬೋದು. ನಾನು ಬರೀ ಕಾಯಿನ ಹಾಕಿದ್ದೀನಿ ಅಷ್ಟೇ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲಿ ಚಿಕನ್ ಕರಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಯಾವುದೋ ರೆಸ್ಟೋರೆಂಟಲ್ಲೇ ತಿಂತಾಯಿದ್ದೀವೇನೋ ಅನ್ನೋಷ್ಟು ರುಚಿ ಇರುತ್ತೆ. ನೀವು ಇದನ್ನು ಪರೋಟ ಮತ್ತು ಚಪಾತಿ ಇದ್ರ ಜೊತೆಗೆ ತಿನ್ಬೋದು. ನಾನಿವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಚಿಕನ್ ಕರಿ ರೆಸಿಪಿ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಆಗಿರೋ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಡೈಲಿ ಹೊಸ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮಿಸ್ ಆಗ್ತಿದೆ, ನೀವು ಕಮೆಂಟ್ ಮಾಡ್ತಿದ್ದೀರಿ ಯಾಕೆ ಇವತ್ತು ವ್ಲಾಗ್ ಆಗ್ತಿಲ್ಲ ಅಂತ. ಇನ್ನು ಮುಂದೆ ಪ್ರತಿದಿನ ಅಥವಾ ಆಲ್ಟರ್ನೇಟಿವ್ ಡೇಸ್ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.